ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಜಾತಿ ಗಣತಿಯ ಕುಂದುಕೊರತೆಗಳ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಸಭೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡುವ ಸಮಯದಲ್ಲಿ ಆಗುವ ತೊಂದರೆಗಳು ಹಾಗೂ ಜನರು ಯಾವ ರೀತಿ ಸ್ಪಂದನೆ ಮಾಡುತ್ತಿರುವವರು ಎಂದು ಚರ್ಚಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು, ವಾಟರ್ಮ್ಯಾನ್ಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕರು, ಜಾತಿ ಗಣತಿ ಮಾಡುವ ಶಿಕ್ಷಕರು ಹಾಗೂ ಸಿಬ್ಬಂದಿ ಇನ್ನು ಸಾರ್ವಜನಿಕರು ಹಾಜರಿದ್ದರು. ವರದಿ ನವೀನ್ ಗರುಡ. ಆ ಊರಿಗೆ ಸಂಬಂಧಪಟ್ಟ ಚೆನ್ನಾಗಿ ಗೊತ್ತಿರೋರು ನಮ್ಮ ಜೊತೆಗೆ ಬಂದ್ರೆ ಅಂಗನವಾಡಿಯವರು, ವಾಟರ್ ಮ್ಯಾನ್ಸ್ ಮತ್ತೆ ಇನ್ನು PDOs ಎಲ್ಲ ಊರಿಗೆ ಬರಕ್ಕಾಗತ್ತಾ? ಇಲ್ಲ, ಬಟ್ ನಾನ್ ಸೂಪರ್ವೈಸರ್ ಎಲ್ಲ ಊರಿಗೆ ಬರಕ್ಕಾಗತ್ತಾ? ಗೊತ್ತಾಗಲ್ಲ. ನಾನು ಅದನ್ನೇ ಹೇಳ್ತೀನಿ, ಆ ಊರಲ್ಲಿ ಪಂಚಾಯತಿ ಮೆಂಬರ್ಸ್, ಆಶಾ ವರ್ಕರು, ಅಂಗನವಾಡಿ ವರ್ಕರು, ವಾಟರ್ ಮ್ಯಾನ್ಸ್ 4 ಜನ ಇರ್ತಾರೆ ಸರ್ ಪ್ರತಿ ಊರು. ಸರ್ ಮತ್ತೆ ದೃಢೀಕರಣ ಮತ್ತೆ ಸಪರೇಟ್ ಆಗಿ ಬರೆಯಂಗಿಲ್ವಾ? ಈ ರೇಷನ್ ಕಾರ್ಡ್ ಕೊಡಿ, ಈಗ ಇಷ್ಟು ಜನ ಬಿಟ್ಟೋಗಿತ್ತು, ಇಷ್ಟು ಜನ ಸೇರಿಸಿದೀವಿ ಅಂತ ಅಪ್ಡೇಟ್ ಆಗುತ್ತಲ್ಲ, ಕೊಡಿ. ಆಡ್ ಮಾಡೋದು 2-3 ಇರ್ತಾರೆ ಅಷ್ಟೇ, ಜಾಸ್ತಿ ಏನಿದೆ. ಈ ಪಾಪ್ಯುಲೇಷನ್ ನಮ್ಗೆ ಬರ್ತಾ ಇರೋದು 50,000 ಓಲಾರ್ ತಾಲೂಕು. ಅದ್ರಲ್ಲಿ ಸ್ವಲ್ಪ ಒಂದು 1,000 ಜನ ಎಕ್ಸ್ಪರ್ಟ್ ಆಗಿರ್ತಾರೆ, ಡೆತ್ ಆಗಿರ್ತಾರೆ, ಅದು ಹೋಗುತ್ತೆ. ಮತ್ತೆ ಇನ್ನು ಸ್ವಲ್ಪ ಜನ ಏನಾಗಿರ್ತಾರೆ ಅಂತಂದ್ರೆ ಮ್ಯಾರಿಡ್ ಆಗಿ ಬೇರೆ ಕಡೆ ಹೋಗಿರ್ತಾರೆ, ಅದು ಒಂದು ಸ್ವಲ್ಪ ಇದಾಗುತ್ತೆ. ಈ ತರ ಎಲ್ಲ ಡಿಕ್ರೀಸ್ ಆಗುತ್ತೆ. ಈ ವ್ಯಾರಿಯೇಷನ್ ಹೊಡಿತಾ ಇರೋದು 50,000. ಒಂದು 10,000 ಬಂದಿದ್ರೆ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. 50,000 ಡಿಫ್ರೆನ್ಸ್ ಆದ್ರೆ ಒಂದು ತಾಲೂಕು 50,000 ಅಂತಂದ್ರೆ 6 ತಾಲೂಕು ಎಷ್ಟಾಯ್ತು? 3 ಲಕ್ಷ ಆಯ್ತು. ಕೆಲವು ಮನೆಗಳಲ್ಲಿ ಹೇಳ್ತಿದ್ದೀರಂದ್ರೆ ನೀವು ಪ್ರತಿ ಸರಿ ಬಂದಾಗ ಆಧಾರ್ ಕಾರ್ಡ್ ಕೇಳ್ತಿಲ್ಲ, ಆಯ್ತಾ, ಬರೀ ರೇಷನ್ ಕಾರ್ಡ್ ಕೇಳ್ತಾ ಇದ್ದೀರಾ. ರೇಷನ್ ಕಾರ್ಡ್ ಮಾಡ್ಬಿಡ್ತಾರೆ. ರೇಷನ್ ಕಾರ್ಡ್ ಸರ್ವೆ ಮಾಡಿದಾಗ ಈಚೆ ರೇಷನ್ ಕಾರ್ಡ್ ಮೆನ್ಷನ್ ಮಾಡ್ಕೊಡಿ. ಈಗಲೇ ಫುಡ್ ಈಗ ನಾವು ನೋಡಿ ಎಲ್ಲರೂ ಕೇಳಿ, ಎಲ್ಲರೂ ಕೇಳಿ, ಯಾರದೇ ರೇಷನ್ ಕಾರ್ಡ್ ಡಿಲೀಟ್ ಮಾಡೋದಕ್ಕೆ ನಮ್ಮ ಕೈಲಿ ಯಾವ ಕೈಲೂ ಆಗಲ್ಲ. ಈಗ ನಮ್ ಕೈಲಿ ಆಗೋದಿಲ್ಲ ಅಂತಂದ್ರೆ ಇನ್ಬ್ರೆಡ್ ಸ್ಕೇಲ್ ಆಟೋಮೆಟಿಕ್ಲಿ ಅದೇನೋ ಇದಾಗಿದೆ ಅಷ್ಟೇ. ಬಟ್ ಡಿಲೀಟ್ ಮಾಡಕ್ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಯಾರು ಆತರ ಇದೇ ಹೇಳ್ಬೇಡಿ. ನಮ್ ಕೈಲಿ ನಮಸ್ಕಾರ. ಈಗಾಗಲೇ ಈ ತರಬೇತಿ ಬಗ್ಗೆ ನಮ್ಮ ಸ್ನೇಹಿತರಾದ ರೆಡ್ಡಿ ಪ್ರಸಾದ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವಾಗ ನಾವು ನಮ್ಮ ಪ್ರತಿನಿಧಿಗಳಾಗಲಿ, ನಮ್ಮ ಅಂಗನವಾಡಿ ಟೀಚರ್ಸ್ ಆಗಲಿ, ವಾಟ್ಮ್ಯಾನ್ಸ್ ಆಗಲಿ, ಆಶಾ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರು ನಿಮ್ಮ ಜೊತೆಗೆ ಸ್ಪಂದಿಸ್ತೀವಿ. ಎಲ್ಲೇನು ಪ್ರಾಬ್ಲಮ್ ಇದ್ರೂ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಇದು ಸರ್ಕಾರದ ಮಹತ್ವದ ಪ್ರತಿಯೊಬ್ಬರು ಮಾಡಬೇಕು. ನನಗೆ ಆಗಲ್ಲ ಅಂತ ಹೇಳೋದಿಲ್ಲ. ದಯವಿಟ್ಟು ಆ ಟೀಚರ್ಸ್ ನಿಮ್ಗೆ ನಮ್ಮ ಅಂಗನವಾಡಿ ಮೇಡಮ್ ಫೋನ್ ನಂಬರು, ಆಶಾ ಕಾರ್ಯಕರ್ತರ ಫೋನ್ ನಂಬರು, ವಾಟರ್ಮ್ಯಾನ್ ಫೋನ್ ನಂಬರ್ ದಯವಿಟ್ಟು ತಗೊಂಡು ಹೋಗಿ. ಅದ್ರ ಜೊತೆಗೆ ನೀವು ಎಲ್ಲ ವಿಲೇಜ್ ವೈಸ್ ಎಲ್ಲ ಲಿಸ್ಟ್ ಕೊಡ್ತಾ ಇದ್ದಾರೆ. ರೇಷನ್ ಕಾರ್ಡ್ ಲಿಸ್ಟ್ ಎಜುಕೇಶನ್ ಲಿಸ್ಟ್ ಕೊಡ್ತಾರೆ. ನಿಧಾನವಾಗಿ ಆ ಲಿಸ್ಟ್ ತಗೊಂಡು ಹೋಗಿ ದಯವಿಟ್ಟು ಎಲ್ಲ ಮಾಡಿ. ನಾವು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಬಗ್ಗೆ ನಾವು ಹೊರಗೆ ನಡೀತೀವಿ. ಮತ್ತೆ ನಮ್ಮ ಪ್ರತಿನಿಧಿ ನಿಮ್ ಜೊತೆ ಇರ್ತದೆ. ಯಾವುದಕ್ಕೂ ಯಾರು ನೆಗ್ಲೆಕ್ಟ್ ಮಾಡ್ಬೋದು. ನೋಡಮ್ಮ, ಇದು ನಮ್ಮ ಕೆಲಸ ಅಂತ ನೀವು ಇಡಬಾರ್ದು. ನೀವು ನಿನ್ನೆ ನಿಮ್ಮ ಸಿಡಿಪರ್ ಹೇಳಿರ್ತಾರೆ ನಿಮ್ಗೆ. ದಯವಿಟ್ಟು ಮಾಸ್ಟರ್ ಜೊತೆಗೆ ಇದ್ಕೊಂಡು ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ತಕ್ಕಂಥದ್ದೇ. ಈ ನಿವೇಶ್ ನಮ್ಮ ವಾಟರ್ ಮ್ಯಾನ್ಸ್ ಯಾರು ನೆಗ್ಲೆಕ್ಟ್ ಮಾಡೋದಿಲ್ಲ. ಅಟೆಂಡೆನ್ಸ್ ಕೊಟ್ಬಿಟ್ರೆ ಇವ್ರು 4 ಡೇಸ್ ಅವ್ರ ಜೊತೆಲಿ ಇದ್ದು ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕು. ಏನಾದ್ರೆ ಎಲ್ಲ 90% ಮುಗಿಸಿದ್ದಾರೆ. ಇನ್ನು 10% ಏನಂದ್ರೆ ರೇಷನ್ ಕಾರ್ಡ್ ಮಾಡಿದ್ದಾರೆ, ಅದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕ್ಲಿಯರ್ ಮಾಡ್ತಕ್ಕಂಥದ್ದು. ಕೆಲವು ಮನೆಗಳು ಗೊತ್ತಾಗಲ್ಲ ಪಾಪ ಅವ್ರಿಗೆ. ಯಾಕಂದ್ರೆ ನಾವು ಲೋಕಲ್ ಅವರು ಪ್ರತಿಯೊಬ್ಬರು ಮನೆಯನ್ನೆಲ್ಲ ಗೊತ್ತಿರ್ತದೆ. ಆದ್ರಿಂದ ಆ ಮನೆಯಿಂದ ಅವ್ರಿಗೆ ಐಡೆಂಟಿಫೈ ಮಾಡಬೇಕು. ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನೀರು ಬಿಡ್ತಾ ಇರ್ತದೆ, ಏನು ಸಬ್ಬು ಬೆಳೆಯಂಗಿಲ್ಲ, ನೀರು ಬಿಡೋದು ಮಾಡಲೇಬೇಕು. ಅದು 3 ವರ್ಷ ಕೊಡ್ಬೇಕಾಗ್ತದೆ. ಆದ್ರಿಂದ ಇದು ಸೀರಿಯಸ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಅವರು ಟೀಚರ್ಗೆ ಸಹಕಾರ ಕೊಡ್ಬೇಕಾಗ್ತದೆ. ಯಾರು ನೆಗ್ಲೆಕ್ಟ್ ಮಾಡಂಗಿಲ್ಲ. ಯಾರು ನೆಗ್ಲೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಂತೀವಿ. ಇವಾಗ ಹೇಳ್ತಾ ಇದ್ದೀನಮ್ಮ, ಆಯ್ತಾ, ನಿಮ್ಗೆ ಆ ಮೀಟಿಂಗ್ ಇದೆ, ಈ ಮೀಟಿಂಗ್ ಇರ್ತದೆ, ಬೇಗ ಸಿಡಿಬೇಕು. 4 ದಿವಸ ಈ ಸರ್ವೆ ಮುಗಿಯುವವರೆಗೂ ನೀವು ನಿಮ್ಮ ಊರುಗಳಲ್ಲಿ ಸರ್ವೆ ಸಹಕಾರ ಕೊಡ್ಬೇಕಾಗ್ತದೆ.
ಮತ್ತೆ ಆ ವಿಷಯ ಯಾವ್ದು ಹೇಳಂಗಿಲ್ಲ. ಯಾರು ದಯವಿಟ್ಟು ಅದ ಪ್ರಶ್ನೆ ಸಭೆ ಕರೆದಿರೋದು ಎಲ್ಲರೂ ಸಹಕಾರ ಕೊಡ್ಬೇಕಾಗ್ತದೆ. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ತಗೊಂಡು ಹೋಗಿ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ನಮ್ಗೆ ಏನಾದ್ರು ತಿಳಿದು ನಿಮ್ಗೆ ತಲುಪ್ತೀವಿ. ಅದರಲ್ಲಿ ಇನ್ನೇನಾದ್ರೂ ಡೌಟ್ಸ್ ಇದೆ ಕೇಳಿ, ನಾನು ಮೇಡಮ್ ಸಾರ್ ಇದ್ದೀವಿ, ಅದನ್ನ ಡೌಟ್ ಕ್ಲಿಯರ್ ಮಾಡ್ತೀವಿ. ಸಭೆ ಪರವಾಗಿ ಏನಂತಂದ್ರೆ ದಯವಿಟ್ಟು ನಿಮ್ಗೆ ಯಾವುದೇ ಪೇಪರ್ ಅಲ್ಲಿ ಬಂದಿಲ್ಲ ಈ ತರ ಜನರನ್ನ ಸಭೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವುದೇ ಪೇಪರ್ ಅಲ್ಲಿ ಯಾರನ್ನ ಓದಿದ್ರಾ ಅದನ್ನ ದಯವಿಟ್ಟು ಪ್ಲೀಸ್ ನಿಮ್ ಕಡೆಯಿಂದ ಒಂದು ರಿಕ್ವೆಸ್ಟ್, ಇದನ್ನ ಬೇಸ್ ಮಾಡ್ಕೊಂಡೆ ಈ ಊರಲ್ಲಿರೋರ್ಗಾದ್ರು ಅಟ್ಲೀಸ್ಟ್ ಇದ್ ಮಾಡಿ ಅಪ್ರೋಚ್ ಮಾಡಿಸಿ ಸರ್ ನಿಮ್ ಕಡೆ. ಖಂಡಿತ ಸರ್, ನಾವು ಸುದ್ದಿ ಮಾಡ್ತೀವಿ ಸರ್. ಅಲ್ಲ ಸುದ್ದಿ ಮಾಡಿ ಈಗ ಏನಂತಂದ್ರೆ ಒಂದು ಕೆಟ್ಟದ ಕಾಲ ಅಷ್ಟು ಫಾಸ್ಟ್ ಆಗಿ ಬೆಂಕಿ ಹತ್ಕೊಂಡಂಗೆ ಒಳ್ಳೆಯದು. ನಮ್ಮ ಪ್ರಗತಿ, ನಮ್ಮ ರಾಜ್ಯದ ಪ್ರಗತಿ, ನಮ್ಮ ದೇಶದ ಪ್ರಗತಿ, ಇದಕ್ಕೆ ಸಹಿತ ಸ್ವಲ್ಪ ಏನ್ ಮಾಡ್ಬೇಕು ನಿಮ್ ಕಡೆಯಿಂದ ಅಪ್ರೋಚ್ ಮಾಡ್ಬೇಕು. ನಾಳೆನೇ ಬರ್ಬೇಕು, ಸ್ವಲ್ಪ ಜನರ ಜಾಗೃತಿ ಮೂಡಿಸಿ ಅಂತ ನಿಮ್ಮಲ್ಲಿ ಖಂಡಿತ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.